ನಮಸ್ಕಾರ ಚಾಂಪಿಯನ್ಸ್. ಸೊ ಎಲ್ಲರೂ ಹೆಂಗಿದ್ದೀರಾ? ನಾನು ನಿಮ್ಮ ರಾಹುಲ್ ಪರ್ಡಿ ಸರ್, ಸಿಂಪ್ಲಿಫೈಡ್ ಮೈಂಡ್ಸಿಂದ. ಈ ವಿಡಿಯೋಲಿ ಒನ್ ಆಫ್ ದ ಈಸಿಯೆಸ್ಟ್ ಚಾಪ್ಟರ್ಸ್, ಈಸಿನೇ ಅಂದ್ಕೊಡ್ರಿ, ಆ್ಯಂಡ್ ಹೈ ಸ್ಕೋರಿಂಗ್ ಚಾಪ್ಟರ್. ಯಾಕಂದರೆ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇಂಟು ವೇರಿಯಬಲ್ಸ್ ಏನಿದೆ, ಇದು ನಿಮಗೆ ಗ್ರಾಫ್ ಬರುತ್ತೆ, ಆ್ಯಂಡ್ ಯಾವುದಾದ್ರೂ ಮೆಥಡು ಎಕ್ಸ್ ವೈ ಫೈಂಡ್ ಮಾಡಿರಿ ಅಂತ ಕೇಳ್ಬೋದು. ಕೇಳ್ತಾರೆ. ಸೊ ಇದು ಬಿಟ್ಟರೆ ಅಂದರೆ 1 ಮಾರ್ಕ್ಸ್ ಅಥವಾ MCQs ಒಂದು ಕ್ವಶನ್. ಓ ಮೈ ಗಾಡ್, ಎಷ್ಟು ಈಸಿ. ಸೊ ನಾವು ಅಷ್ಟೇ ಫಾಸ್ಟಾಗಿ ನೋಡೋಣ. ಬಿಕಾಸ್ ಇದರಲ್ಲಿ ತುಂಬ ಏನೋ ಅಂತ ಇಲ್ಲ, ತುಂಬಾ ಈಸಿ. ಕೆಲವೊಂದು ಈಕ್ವೇಷನ್ಸ್ ಗೊತ್ತಿರಬೇಕು. ಸೊ ಯಾವುದು ಕನ್ಸಿಸ್ಟೆಂಟ್ ಅಂದರೆ ಇನ್ಕನ್ಸಿಸ್ಟೆಂಟು, ಅಥವಾ ಏನೋ ಪ್ಯಾರಲಲ್ಲು, ಕೋಇನ್ಸಿಡೆಂಟು, ಇಂಟರ್ಸೆಕ್ಟಿಂಗು. ಸೊ ಈ ಥರ ಬೇಸಿಕ್ಸ್ ಗೊತ್ತಿತ್ತು ಅಂದರೆ ಮುಗಿದೇ ಹೋಯ್ತು ಚಾಪ್ಟ್ರು. ಆ್ಯಂಡ್ ಗ್ರಾಫು, ಓ ಮೈ ಗಾಡ್, ಗ್ರಾಫ್ 4 ನಿಮಿಷದಲ್ಲಿ ಮುಗಿಸ್ಬೋದು. ಸೊ ಎಷ್ಟು ಫಾಸ್ಟ್ ಅಂದರೆ ಅಷ್ಟು ಫಾಸ್ಟಾಗಿ ಇಡೀ ಚಾಪ್ಟ್ರನ್ನೇ ಮುಗಿಸ್ಬೋದು. ಆ್ಯಂಡ್ ಎಕ್ಸಾಮಲ್ಲೂ ಅಷ್ಟೇ ಈಸಿಯಾಗಿ ಮಾರ್ಕ್ಸ್ ಬರುತ್ತೆ. ಓಕೆ, ಸೊ ನೋಡೋಣ, ನಾವು ಟೈಮ್ ವೇಸ್ಟ್ ಮಾಡಿದ್ರೆ. ಎ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ರೆಪ್ರೆಸೆಂಟ್ ಬೈ ಲೈನ್ಸ್ ಹ್ಯಾಸ್ ನೋ ಸೊಲ್ಯೂಷನ್ನೇ ಇಲ್ಲ ಅಂದರೆ ಏನರ್ಥ? 2 ಪ್ಯಾರಲಲ್, ಚುಕ್ಕು ಪುಕ್ಕು ರೈಲ್ ಹೋಗ್ತಿರುತ್ತಲ್ಲ, ಹಾಗೆ ನೋ ಸೊಲ್ಯೂಷನ್ಸ್. ಸೊ 2 ರೇಖಾತ್ಮ ಸಮೀಕರಣಗಳ ಜೋಡಿಗೆ ಪರಿಹಾರ ಇರುವುದಿಲ್ಲ. ಅಸ್ಥಿರವಾಗಿದ್ದರೆ ಆ ಸಮೀಕರಣವನ್ನು ಪ್ರತಿನಿಧಿಸುವ ರೇಖೆಗಳು ಎಂತಹ ರೇಖೆಗಳಾಗಿರ್ತದೆ? ಎಂಥದ್ದು 2 ಪಲ್ಲಲ್ಲಾಗಿರುತ್ತೆ. ಹಿಂಗೆ ಹೋಗ್ತಾ ಇರುತ್ತೆ. ಓಕೆನಾ? ಎಸ್. ಸೊ ನೋಡೋಣ. ಸೊ ಸಮಾಂತರ ರೇಖೆಗಳು, ಪ್ಯಾರಲಲ್, ಡನ್. ನೆಕ್ಸ್ಟ್, ಸೊ ಸಬ್ಸ್ಟಿಟ್ಯೂಷನ್ ಮೆಥಡ್, ಎಲಿಮಿನೇಷನ್ ಮೆಥಡ್. ಆ್ಯಂಡ್ ಎಲಿಮಿನೇಷನು ಸಬ್ಸ್ಟಿಟ್ಯೂಷನ್ ಎರಡೂ ಈಸಿನೇ ಇದರಲ್ಲಿ. ಸೊ ಏನು, ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಯಾವುದಾದ್ರೂ ಅವ್ರು ಕೊಟ್ಟಿಲ್ಲ ಅಂದರೆ ನೀವು ಯಾವ ಮೆಥಡ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಒಂದು ಕೆಲಸ ಮಾಡೋಣ, ಇದರಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡೋಣ, ನೆಕ್ಸ್ಟ್ ಎಲಿಮಿನೇಷನ್ ಮಾಡೋಣ. ಓಕೆ, ಸೊ ಸಬ್ಸ್ಟಿಟ್ಯೂಷನ್, ಮೈನಸ್ ಇರೋದನ್ನು ಫಸ್ಟ್ ತೊಗೊಳ್ಳಿ. ಎಲ್ಲಾದರೂ ಮೈನಸ್ ಇತ್ತು ಅಂದರೆ, ಈಗ -y ಅಥವಾ -x, ಇನ್ನೊಂದು ಪ್ಲಸ್ ಇತ್ತು ಅಂದರೆ ಆ ಈಕ್ವೇಷನ್ನ ತೊಗೊಳ್ಳಿ. ಬಿಕಾಸ್ ಇಟ್ ಬಿಕಮ್ಸ್ ಈಸಿ. ಸೊ -y, ಇದೇ ಈಕ್ವೇಷನ್ ತೊಗೊತೀನಿ. ಸೊ x ಈಸ್ ಈಕ್ವಲ್ ಟು -y, ರೈಟ್ ಸೈಡ್ ಹೋದ್ರೆ ಏನಾಗುತ್ತೆ? 4 + y, ಹೌದಾ ಇಲ್ಲೋ? ಸೊ ಇದನ್ನು ಫಸ್ಟ್ ಈಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡಿರಿ. ಸೊ x ಜಾಗದಲ್ಲಿ ಏನು ಬರುತ್ತೆ? 4 + y, ನೆಕ್ಸ್ಟು +y ಈಸ್ ಈಕ್ವಲ್ ಟು 14. ಸೊ 4 ಆ ಸೈಡ್ ಹೋಯ್ತು ಅಂದರೆ 2y ಈಸ್ ಈಕ್ವಲ್ ಟು 10, y ಈಸ್ ಈಕ್ವಲ್ ಟು 5. ಮುಗಿದೇ ಹೋಯ್ತು. ಸೊ y ಈಸ್ ಈಕ್ವಲ್ ಟು 5ನ ಮೇಲೆ ಹಾಕ್ರಿ. ಸೊ x ಏನು ಬರುತ್ತೆ? 9. ಅಸ್ ಸಿಂಪಲ್, ಹೌದಾ ಅಲ್ವೋ? ನೆಕ್ಸ್ಟ್ ನೋಡೋಣ. ಸೊ ಸಬ್ಸ್ಟಿಟ್ಯೂಷನ್ ಮೆಥಡ್, ಸೊಲ್ಯೂಷನ್ ಇಲ್ಲಿದೆ, x5, x9, y5. ಸೊ ರೇಖಾತ್ಮ ಜೋಡಿಗೆ ಪರಿಹಾರವನ್ನು ಕಂಡುಹಿಡಿಯಿರಿ. ಯಾವ ಮೆಥಡ್ ಅಂತ ಹೇಳಿಲ್ಲ, ಯಾವುದಾದ್ರೂ ಮಾಡಿರಿ. ಸೊ ಇಲ್ಲಿ ಆದೇಶ ವಿಧಾನ ಮಾಡಿದ್ದಾರೆ. ಸೊ ನೆಕ್ಸ್ಟು ಎಲಿಮಿನೇಷನ್ ಮಾಡೋಣ. ಓಕೆ, ಆ್ಯಂಡ್ ಎಲಿಮಿನೇಷನ್ ಸೇಮ್ ಕ್ವಶನ್ನು, ಎಲಿಮಿನೇಷನ್ ಮೆಥಡ್ ಮಾಡ್ತೀನಿ. ಸೊ ಎಲಿಮಿನೇಷನ್ ಅಗೇನ್ ವೆರಿ ಈಸಿ. ಆ್ಯಕ್ಚುಲಿ ನನ್ನನ್ನು ಕೇಳಿದ್ರೆ ಇದಕ್ಕೆ ಎಲಿಮಿನೇಷನ್ ಈಸಿ. ಯಾಕೆ ಸರ್ ಅಂತೀರಾ? +y -y ಇದೆಯಾ? ಇಲ್ಲೇ ಕ್ಯಾನ್ಸಲ್ ಆಯಿತು. ಸೊ x + x, 2x ಈಸ್ ಈಕ್ವಲ್ ಟು 14 + 4, 18, x ಈಸ್ ಈಕ್ವಲ್ ಟು 9. ಸಿಂಪಲ್. ಸೊ x ಈಸ್ ಈಕ್ವಲ್ ಟು 9ನ ಮೊದಲನೇ ಈಕ್ವೇಷನ್ಗೆ ಹಾಕ್ರಿ. ಬಿಕಾಸ್ ಎರಡನೇದ್ರಲ್ಲಿ ಹಾಕಿದ್ರೆ ಇಲ್ಲಿ 9 ಇದೆ, 4 ಇದೆ, ಚಿಕ್ಕದಾಯಿತು. ಆ್ಯಂಡ್ ರೈಟ್ ಸೈಡಿಗೆ ಬಂದರೆ -5 ಆಗುತ್ತೆ. ಬಟ್ -5 ಹಾಕಿದ್ರೆ ಓಕೆ, 2 ಈಕ್ವೇಷನ್ ಮಾಡ್ತೀನಿ ನೋಡಿರಿ. ಸೊ ಈಗ ನಾನು ಸೆಕೆಂಡ್ ಈಕ್ವೇಷನ್ ತೊಗೊತೀನಿ, x - y. ಸೊ x - y ಈಸ್ ಈಕ್ವಲ್ ಟು 4. ಎಲ್ಲಿ ಮಿಸ್ಟೇಕ್ ಆಗುತ್ತೆ ಅಂತ ಹೇಳ್ತೀನಿ ನೋಡ್ರಿ. ಓಕೆ, ಬಾರಪ್ಪ. ಸೊ ಇಲ್ಲಿ x ಈಸ್ ಈಕ್ವಲ್ ಟು ಏನು? 9. ಸೊ 9 - y ಈಸ್ ಈಕ್ವಲ್ ಟು 4. ಸೊ 9 ಆ ಸೈಡ್ ಹೋದರೆ -y ಈಸ್ ಈಕ್ವಲ್ ಟು -5 ಬರುತ್ತೆ. 4 - 9 -5. ಸೊ y ಏನಾಗುತ್ತೆ? +5, ಯಾಕಂದರೆ ಮೈನಸ್ ಇರೋದನ್ನು ಪ್ಲಸ್ಸು. ಒಂದು ಕಡೆ ಪ್ಲಸ್ ಮಾಡಿರಿ, ಇನ್ನೊಂದು ಕಡೆನೂ ಸೈನ್ ಚೇಂಜ್. ಸೊ ಇಲ್ಲಿ ಮೈನಸ್ ಇತ್ತು, ಇಲ್ಲೂ ಮೈನಸ್ ಇತ್ತು, ಸೈನ್ ಚೇಂಜ್. ಇದನ್ನು ಮಾಡಿದೆ ಜಸ್ಟ್ y ಈಸ್ ಈಕ್ವಲ್ ಟು 5 ಅಥವಾ -5 ಅಂತ ಬರೋದು ತಪ್ಪು. ಓಕೆ, ಸೊ ಅದಕ್ಕೆ ಇಲ್ಲಿ ದೊಡ್ಡ ನಂಬರು, ಇಲ್ಲಿ ಚಿಕ್ಕ ನಂಬರು, ಇಲ್ಲಿ ಮೈನಸ್ ಇದ್ದಾಗ ಸ್ವಲ್ಪ ಅವಾಯ್ಡ್ ಮಾಡಿರಿ. ಓಕೆ, ಸೆಕೆಂಡ್ ಈಕ್ವೇಷನ್ ನೋಡಿರಿ ಎಷ್ಟು ಈಸಿ ಆಗುತ್ತೆ. ಸೊ x ಈಸ್ ಈಕ್ವಲ್ ಟು 9 + y ಈಸ್ ಈಕ್ವಲ್ ಟು 14. ಸೊ 9 ಆ ಕಡೆ ತೊಗೊಂಡ್ರೆ ಸಿಂಪಲ್, ಪ್ಲಸ್ಸು ಮೈನಸ್ ಯಾವ ತಲೆನೋವು ಇಲ್ಲ. ಓಕೆ, ಮೈನಸ್ ತಲೆನೋವು ಇಲ್ಲ, ಪ್ಲಸ್ಗಿಂತ ಮೈನಸ್ಸು. ಸೊ ಎಲಿಮಿನೇಷನ್ ಮೆಥಡ್. ಆ್ಯಂಡ್ ಇದನ್ನು ಬರೀಬೇಕಾದ್ರೆ
ಸೈನ್ ಚೇಂಜ್ನ ತೋರಿಸ್ಲೇಬೇಕು. ಇಲ್ಲಿ ಆ್ಯಕ್ಚುಲಿ ಸೈನ್ ಚೇಂಜ್ ಏನು ಬೇಡ, ಸೊ ಡೈರೆಕ್ಟ್ ಕ್ಯಾನ್ಸಲ್ ಮಾಡ್ಕೋಬೋದು, ಬಟ್ ಸೈನ್ ಚೇಂಜ್ ಓಕೆ ಫೈನ್. ಸೊ ವರ್ಜಿಸುವ ವಿಧಾನ. ನೆಕ್ಸ್ಟು ಸಾಲ್ವ್ ಗ್ರಾಫಿಕಲಿ. ಇದು ಹೇಳಿ 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 ನನಗೆ ಬೇಜಾರಾಗ್ಬಿಡುತ್ತೆ. ಬಟ್ ಇಲ್ಲಿರೋ ಥರ ಹಾಕೋದಕ್ಕೆ ಹೋಗಬೇಡ್ರಿ, ನಾನು ಅದಕ್ಕೆ ತೊಗೊಂಡಿರೋದು ಈಕ್ವೇಷನ್ನ. ಇಲ್ಲಿರೋ ಥರ ಎಷ್ಟೊಂದು ಉದ್ದ ಬೇಕಾಗಿಲ್ಲ, ಲಿಟ್ರಲಿ ಬೇಕಾಗಿಲ್ಲ. 3 ಪಾಯಿಂಟ್ಸ್ ಬೇಕು. ಸೊ 3 ಪಾಯಿಂಟ್ಸನ್ನು ಹೆಂಗೆ ಅಂತ ಹೇಳಿದ್ದೇನೆ, ಸೊ ಅದಕ್ಕೆ ನಾನು ಇದು ತೊಗೊಂಡಿರೋದು. ಸೊ 3 ಪಾಯಿಂಟ್ಸು. ಸೊ ಈಗ ಮೊದಲನೇ ಈಕ್ವೇಷನ್ ತೊಗೊತೀನಿ, ಅಥವಾ 2x + y = 8. 2x + y = 8. ಸೊ ಮೊದಲನೇ ತೊಗೊತೀನಿ. ಸೊ ಎಕ್ಸು ವೈ. ಓಕೆ, ಸೊ ಎಕ್ಸು 3 ಪಾಯಿಂಟ್ಸ್ ಬೇಕು. ಮೊದಲನೇದು ಎಕ್ಸ್ 0 ಆಯಿತು. ಸೊ ಎಕ್ಸ್ 0 ಆಯಿತು ಅಂದರೆ ವೈ ಏನಾಯಿತು? 8 ಆಯಿತು. ಸಿಂಪಲ್. ನೆಕ್ಸ್ಟು ವೈ 0 ಆಯಿತು, ಎಕ್ಸ್ ಏನಾಯಿತು? 2x = 8, x = 8/2 4. ಸಿಂಪಲ್. ಸೊ ಇಲ್ಲಿದೆ ನೋಡ್ರಿ, ಅಲ್ಲಿದೆ. ನೆಕ್ಸ್ಟ್ ಇಲ್ಲಿ ಎಕ್ಸು 0 ಆಗಿರೋದಿಲ್ಲ, ಇದೆರಡೇ ಸಾಕು. ಲಾಸ್ಟ್ ಒಂದು ಗ್ಯಾಪ್ ಬಿಡ್ರಿ. ಗ್ರಾಫ್ ಡ್ರಾ ಮಾಡ್ತಿರಲ್ಲ, ಇಲ್ಲಿ ಎಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆ, ಎಕ್ಸ್ ಏನಿದೆ 3 ಇದೆ, ವೈ 2 ಇದೆ, ಮುಗೀತು. ಸಿಂಪಲ್. ಸೊ ಒಂದ್ಸಲ ಚೆಕ್ ಮಾಡ್ಕೊಂಬಿಡ್ರಿ. 3 2s 6 + 2 8. 3 ಎಕ್ಸ್ 3 ಆಯಿತು ಅಂದರೆ ವೈ 2 ಆಗುತ್ತೆ, ಅಂದರೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಆಗುತ್ತೆ ಅಂತ. ಹಾಗೆ ಆಗಲೇಬೇಕು. ಸೊ ಎಕ್ಸ್ 3 2 3s 6 + 2 8. ಮುಗೀತು. ಕೇಲ್ ಖತಮ್ ದುಕಾನ್ ಬಂದ್. ಸೊ ನೆಕ್ಸ್ಟ್ ಅದೇ ರೀತಿ ಮಾಡಿರಿ, ಮುಗೀತು. ಸೊ ನಕ್ಷೆ ಕ್ರಮದಿಂದ ಬಿಡಿಸ್ದೆ. ಸೊ ಟ್ರೈ ಮಾಡಿರಿ. ಗ್ರಾಫ್ ಕೊಟ್ಟಿದ್ದೀನಿ, ಟ್ರೈ ಮಾಡಿರಿ. ಇಲ್ಲ. ದ ಗಿವನ್ ಗ್ರಾಫ್ ರೆಪ್ರೆಸೆಂಟ್ ಎ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯಬಲ್ಸ್. ರೈಟ್ ಹೌ ಮೆನಿ ಸೊಲ್ಯೂಷನ್ಸ್ ಈಕ್ವೇಷನ್ಸ್ ಹ್ಯಾಸ್. ಸೊ ಎಷ್ಟು ಗ್ರಾಫ್ ಕೊಟ್ಟು ಕೇಳ್ತಿದ್ದಾರೆ, ಇಂಟರ್ಸೆಕ್ಟ್ ಆಗ್ತಿದೆಯಾ? ಇಂಟರ್ಸೆಕ್ಟ್ ಆದರೆ ಒಂದೇ ಸೊಲ್ಯೂಷನ್ ತಾನೇ ಇರಬೇಕು. ಸಿಂಪಲ್, ಒಂದು ಸೊಲ್ಯೂಷನ್. ಓಕೆ, ಸೊ ಒಂದು ಅಥವಾ ಅನನ್ಯ. ಎಷ್ಟು ಪರಿಹಾರಗಳಿವೆ? ಒಂದೇ ಕಣ್ರಪ್ಪ, ಒಂದೇ, ಜಾಸ್ತಿ ಇರಲ್ಲ. ಸೊ ನೆಕ್ಸ್ಟು ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್. ಓಕೆ, ಇದಂತೂ ಪಕ್ಕಾ ಕೇಳ್ತಾರೆ, ಪಕ್ಕಾ 100% ಕೇಳ್ತಾರೆ, ಅಂದರೆ ಈ ಥರ ಕೇಳ್ತಾರೆ. ಸೇಮ್ ಯೂನಿಕ್ ಸೊಲ್ಯೂಷನ್ಸ್. ಸೊ ಸಮೀಕರಣ ಅನನ್ಯ ಪರಿಹಾರವನ್ನು ಹೊಂದಿರುತ್ತದೆ. ಹಿಂದೆ ಅಷ್ಟೇ ನೋಡಿದ್ವಲ್ಲ, ಅದರದ್ದೇ. ನೆಕ್ಸ್ಟು ಸಾಲ್ವ್. ನೀವೇ, ಯಾಕಂದರೆ ಆಗಲೇ ಮಾಡಿದ್ದೀನಿ. ಯಾವ ಮೆಥಡ್ ಬೇಕಾದ್ರೂ ಮಾಡಿರಿ, ಯಾವ್ದು ಈಸಿ ಆಗುತ್ತೋ ಅದನ್ನು ಮಾಡಿರಿ. ಸೊ ನನ್ನನ್ನು ಕೇಳಿದ್ರೆ ಅಗೇನ್ ಸೈನ್ ಚೇಂಜ್ ಮಾಡ್ಕೊಂಡು ಮಾಡಿದ್ರೆ ಈಸಿ, ಮುಗಿದೇ ಹೋಯ್ತು. ಯಾವುದು ಎಲಿಮಿನೇಷನ್. ಸೊ ಎಕ್ಸ್ ಇರೋದು ಮೈನಸ್ ಆಗುತ್ತೆ, ಎಲ್ ಪ್ಲಸ್ ಇರೋದು ಮೈನಸ್ ಆಗುತ್ತೆ, ವೈ ಹೋಯ್ತು. ಸೊ ಎಕ್ಸ್ = 3. ಸಿಂಪಲ್. ಓಕೆನಾ? ನೆಕ್ಸ್ಟು ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಇಫ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಆರ್ ಇನ್ಕನ್ಸಿಸ್ಟೆಂಟ್. ಸೊ ಇನ್ಕನ್ಸಿಸ್ಟೆಂಟ್ ಯಾವಾಗುತ್ತೆ? when they are parallel. So when they are parallel, a1/a2 is equal to b1/b2 is not equal to c1/c2. ಇಲ್ಲಿ ನೀವು ಚೆಕ್ ಮಾಡಿದ್ರಿ ಅಂದರೆ ಎ ಬಿ ಸಿ, ಓಕೆ, 3 ಇದೆ. ನಮಗೆ ಬೇಕಿರೋದೇನು? a1/a2 should be equal to b1/b2. ಸೊ a1 2/a2 2/k-4 is equal to b1 ಸೈನ್ ತಗೊಳ್ರಿ -3, ಇಲ್ಲಿ -k. ನೆಕ್ಸ್ಟು ಈಸ್ ನಾಟ್ ಈಕ್ವಲ್ ಟು c1 8, ಇಲ್ಲಿ c2 k+3. ಇದು ಯಾಕೆ ಬೇಕಾ ಅಂತ ಕೇಳಿದ್ರೆ ಹೇಳ್ತೀನಿ. ಕೆಲವೊಂದು ಸಲ ಬೇಕಾಗತ್ತೆ, ನಾಟ್ ಎವ್ರಿ ಟೈಮ್. ಕೆಲವೊಂದು ಕ್ವಶನ್ ಒಂದು ಸ್ವಲ್ಪ ಟ್ವಿಸ್ಟ್ ಮಾಡಿ ಅಂತಲೇ ಕೊಟ್ಟಿರ್ತಾರೆ. ಸೊ ಮೈನಸ್ ಹೋಯ್ತು, ಸೊ 2 ಹೋಯ್ತು. ಸೊ ಕೆ ಮೇಲೆ ಹೋಯ್ತು ಅಂದರೆ ಕೆ ಇರುತ್ತೆ. ಸೊ k-4 ಈ ಕಡೆ ಹೋಯ್ತು ಅಂದರೆ 3 × k-4. ಸೊ k = 3k-12. ಸೊ k ಆ ಸೈಡ್ ತಗೊಳ್ರಿ, 2k = 12, k = 6. ಓಕೆ, ಸೊ k = 6 ಇಲ್ಲಿ ಹಾಕ್ರಿ. 6 + 3 9, ಚಾನ್ಸ್ ಇಲ್ಲ 8/9. ಸೊ 8/9 = 3/9. ದೇ ಆರ್ ನಾಟ್ ಈಕ್ವಲ್. ಫೈನ್, ಈ ಕೇಸಲ್ಲಿ ಓಕೆ. ಬಟ್ ಕೆಲವೊಂದು ಸಲ ಇದು ಬೇಕಾಗತ್ತೆ, ಅಂದರೆ ಕೆ ಇದು ಆಗಿರಬಾರ್ದು. ಇಫ್ ಯು ಆರ್ ಗೆಟಿಂಗ್ 2 ವ್ಯಾಲ್ಯೂಸ್, ದೆನ್ ಯು ಮೈಟ್
ಮೈಟ್ ಹ್ಯಾವ್ ಟು ಚೆಕ್ ಫಾರ್, ಅಂದರೆ ಇಲ್ಲಿ ನಾಟ್ ಈಕ್ವಲ್ ಟು ಏನಿರುತ್ತೆ ಅದಕ್ಕೂ ಚೆಕ್ ಮಾಡಬೇಕಾಗತ್ತೆ. ಕೆಲವೊಂದು ಸಲ ಚೆಕ್ ಮಾಡಿರಿ ಸೇಫರ್ ಸೈಡ್. ಓಕೆನಾ? ಫೈನ್, ಮುಗೀತು. ಟು ಈಕ್ವೇಷನ್ಸ್ ಈ ನಾಟ್ ಈಕ್ವಲ್ ಟು ನೋಡಿದ್ದೀವಿ ಯಾವಾಗ, ಇಂಟರ್ಸೆಕ್ಟ್ ಆದಾಗ. ಓಕೆ, ಸೊ ಎಕ್ಸಾಕ್ಟ್ಲಿ ಒಂದು ಸೊಲ್ಯೂಷನ್, ಸೊ ಯೂನಿಕ್ ಇರುತ್ತೆ, ಸೊ ನಿಖರವಾಗಿ ಒಂದು ಪರಿಹಾರ ಅಥವಾ ಅನನ್ಯ ಪರಿಹಾರ. ಆ್ಯಂಡ್ ಅಗೇನ್ ಈ ಥರನೂ ಕೇಳ್ತಾರೆ ಸಾಕಷ್ಟು ಸಲ ಎಷ್ಟು ಸಲನೋ ನನಗೂ ಗೊತ್ತಿಲ್ಲ, ಕೇಳಿದ್ದಾರೆ. ಏನಿದೆ, A1 1 ಇದೆಯಾ, A2 ಏನಿದೆ 3 ಇದೆಯಾ, ನೆಕ್ಸ್ಟು B1 -2, ನೆಕ್ಸ್ಟು B2 4. ಸಾಕು, ಇಲ್ಲಿಗೆ ಮುಗೀತು. ಬಿಕಾಸ್ 1/3 ಇಸ್ ನಾಟ್ ಈಕ್ವಲ್ ಟು -1/2. ಸೊ ಏನಾಯಿತು, ಇಂಟರ್ಸೆಕ್ಟಿಂಗ್, ಪರಸ್ಪರ ಛೇದಿಸುತ್ತದೆ. ಸಿಂಪಲ್. ಸೊ ಇದೇನಾಯಿತು, ನಾಟ್ ಈಕ್ವಲ್ ಟು. ಇನ್ನು ಮುಂದೆ ಏನಕ್ಕೆ ಹೋಗ್ತೀರಾ? ಸೊ ಇಂಟರ್ಸೆಕ್ಟಿಂಗ್, ಫೈನ್. ಗ್ರಾಫ್ ಕೊಟ್ಟು ಹಿಂಗೂ ಕೇಳ್ತಾರೆ, ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಆರ್ ಯಾವುದು ಅಂತ, ಯಾವ ಗ್ರಾಫು ಯಾವುದು ಅಂತ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಸೊ ಇದೆಲ್ಲಾದರೂ ನೋಡಿದ್ದೀರಾ ಹೇಳ್ರಿ ಈ ಕ್ವಶನ್ನ. ಸರ್ ಈ ಥರ ಕ್ವಶನ್ ನಾನು ನೋಡಿದ್ದೀನಿ. ಬಿಕಾಸ್ ಇಷ್ಟು ದಿನ ಅದೇ ಹಿಂದೆ ನೋಡಿದ್ವಲ್ಲ, ಸೊ ಒಂದು ಈಕ್ವೇಷನ್ ಕೊಟ್ಟು ಅಥವಾ ಫಾರ್ಮುಲಾ ಬೇಸ್ಡು ಸಿಂಪಲ್ ಇರ್ತಿತ್ತು. ಬಟ್ ದಿಸ್ ಇಸ್ ನಾಟ್ ದ ಸೇಮ್, ರೈಟ್? ಸೊ ಇಲ್ಲಿ ನಿಮಗೆ ಗ್ರಾಫ್ ಕೊಟ್ಟಿದ್ದಾರೆ. ಸೊ ಈ ಗ್ರಾಫ್ನ ಆ್ಯಂಡ್ ಯಾವ ಈಕ್ವೇಷನ್ ಅಂತ ಕೇಳ್ತಿದ್ದಾರೆ. ಸೊ ಈಕ್ವೇಷನ್ ಫಸ್ಟು ನಿಮ್ಗೆ ಗೊತ್ತಾಗಬೇಕು ಯಾವುದು ಅಂತ. ಸೊ ಅದಕ್ಕೆ ಯು ಹ್ಯಾವ್ ಟು ಟೇಕ್ ದ ಪಾಯಿಂಟ್ಸ್. ಸೊ ಪಾಯಿಂಟ್ಸ್ ಏನಿದೆ 2 4. ಸೊ ಒಂದು 2 4 ತೊಗೊಳ್ರಿ, ಎರಡಕ್ಕೂ ಚೆಕ್ ಮಾಡಬೇಕು. ಬಿಕಾಸ್ ಒಂದಾಯಿತು ಅಂದರೆ ಓಕೆ, ಇದೇ ಲೈನಲ್ಲಿ ನೆಕ್ಸ್ಟ್ ಏನು ಬರುತ್ತೆ ಅದನ್ನು ಚೆಕ್ ಮಾಡ್ಕೋಬೇಕು. ಫಸ್ಟ್ ಒಂದು ನೋಟ್ ತೊಗೊಳ್ಳೋಣ. ಸೊ 2 4, 2 + 4 1 ಬರಲ್ಲ, ಒಂದಕ್ಕೆ ನಿಲ್ಲಿಸ್ಬಿಡ್ರಿ. ಸೆಕೆಂಡ್ ಒನ್ನು ನೋಡಿರಿ, 2 2s are 4, 4 - 4 1 ಆಗಲ್ಲ. ಫೈನ್. ಸೊ ಈಕ್ವೇಷನ್ನೇ ಇಲ್ಲ. ಆಗಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ಪೆನ್ಸಿಲಲ್ಲೋ ಅಥವಾ ಏನೋ ನೋಡ್ಕೊಡ್ರಿ, ಅಥವಾ ಬಿಟ್ಟೇ ಬಿಡ್ರಿ. ನೆಕ್ಸ್ಟು ಬಿ 2 2s are 4, 4 + 4 ಇಲ್ಲ, 2 + 4 ಇಲ್ಲ. ಓಕೆ, ನೆಕ್ಸ್ಟು 2 2s are 4, 4 - 2 ಇಲ್ಲ, 2 4s are 8, 8 - 4 4 ಆಗಬಹುದು. ಸೊ ಇದೇ ಲೈನಲ್ಲಿ ನೆಕ್ಸ್ಟ್ ಒಂದು ತೊಗೊಳ್ರಿ. ಸೊ ಏನು ಬರುತ್ತೆ, 0 - 4. ಸೊ ಎಕ್ಸ್ 0 ಆಯಿತು ಅಂದರೆ ವೈ -4. ಎಸ್, ಪರ್ಫೆಕ್ಟ್. ಸೊ ಇದು ಈಕ್ವೇಷನ್ ಆಯಿತು ಒಂದ್ರದ್ದು. ನೆಕ್ಸ್ಟ್ ಇನ್ನೊಂದ್ರದ್ದು ಆಗತ್ತಾ ಅಂತ ಚೆಕ್ ಮಾಡಬೇಕು. ಸೊ ಇನ್ನೊಂದೇನಿದೆ, 2 2, 2 2s are 4, 4 - 2 2, ಪರ್ಫೆಕ್ಟ್. ಇದೇ ಲೈನ್ದು ನೆಕ್ಸ್ಟು 0 - 2 0. ಓಕೆ, ಈ ಈಕ್ವೇಷನ್ ಅಲ್ಲ. ಸೊ 0, 2 × 0 0, -2 2, ಪರ್ಫೆಕ್ಟ್. ಓಕೆ, ಸಿ ಯು ಸಿ ಐ ಸಿ. ನೆಕ್ಸ್ಟು ಜೋಡಿ. ಇದೇನು ನೆಕ್ಸ್ಟ್ ಪ್ಯಾರಲಲ್ ಲೈನ್ಸ್ ಆಯಿತು ಅಂದರೆ ಪ್ಯಾರಲಲ್ ನಾಟ್ ಈಕ್ವಲ್ ಟು ನೋಡಿದ್ದೀವಿ. ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಆರ್ ಕೋಇನ್ಸಿಡೆಂಟ್. ಸೊ ಕೋಇನ್ಸಿಡೆಂಟ್ ಅಂದರೆ ಏನು, A1/A2 = B1/B2 = C1/C2. ಸೊ A1/A2, ಸೊ A1 ಏನಿದೆ 2/A2A. ಓಕೆ, B1 3/B2B. ಓಕೆ, C1 7/C2 14. ಸೊ ಏನಾಗಬೇಕು ಇಲ್ಲಿ ನೀವು ನೋಡಿದ್ರಿ ಅಂದರೆ, ನಾನು ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 1:2. ಸೊ ಮೇಲ್ 1 ಇತ್ತು ಅಂದರೆ ಕೆಳಗಿರೋದು ಡಬಲ್ ಆಗಬೇಕು. ಸಿಂಪಲ್. ಸೊ ಬಿ ಏನಾಗಬೇಕು, 6 ಆಗಬೇಕು. ಒಂದೇ ಆಪ್ಷನ್ ಇರೋದು 6. A2 ಇತ್ತು ಅಂದರೆ ಡಬಲ್ ಆಗಬೇಕು, 4 ಆಗಬೇಕು. ಸೊ ಸಿ ಅಗೇನ್ ಇಟ್ಸ್ ಈಸಿ, ರೈಟ್? ಈಸಿ ಹೌದಾ ಅಲ್ಲ? ಸೊ ಲೈನ್ಸ್ ರೆಪ್ರೆಸೆಂಟ್ ಬೈ ಆರ್ ಚೆಕ್ ಮಾಡಿರಿ. ಸೊ 1/3, -1/3, 8/16 ಆರ್ ಪ್ಯಾರಲಲ್, ಬಿಕಾಸ್ ಲಾಸ್ಟ್ ಒನ್ನು ನಾಟ್ ಈಕ್ವಲ್ ಟು. ಸೊ 8/16 is 1/2, ಇನ್ನು ಮಿಕ್ಕಿದೆಲ್ಲ 1/3 ಬರುತ್ತೆ. ಓಕೆ, ಹೌ ಮೆನಿ ಸೊಲ್ಯೂಷನ್ಸ್? ಇನ್ಕನ್ಸಿಸ್ಟೆಂಟ್. No solution. Fine. The graphical representation of pair of linear equations. So and again equation ಹಾಕ್ರಿ. ಸೊ ಪ್ಯಾರಲಲ್ ಆಗಬೇಕು ಅಂದರೆ
a1 by a2 is equal to b1 by b2. So 1 by 2, so ಇಲ್ಲಿ 1 by 2, next to 2 by 4 ಅಂದ್ರೆ 1 by 2, next to minus 4 by minus 12 ಅಂದರೆ 1 by 3 ಬರುತ್ತೆ. ಸೊ ನಾಟ್ ಈಕ್ವಲ್. ಓಕೆ, ಆರ್ ಕೋಇನ್ಸಿಡೆಂಟ್. ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎ ಆ್ಯಂಡ್ ಬಿ. ಸಿಂಪಲ್. ಸೊ ಏನು ಬರುತ್ತೆ, 1 by a. ಸೊ ಹಾಕ್ರಿ, ವ್ಯಾಲ್ಯೂಸ್ ಹಾಕ್ರಿ, ಸಾಲ್ವ್ ಮಾಡೋಣ. ಸೊ ಇಲ್ಲೇನಿದೆ, 1 by a is equal to next to 2 by b is equal to c1 minus 4 c2 minus 12. ಸಾಕು. ಸೊ ಏನಾಯಿತು, 1 by 3 ಆಯಿತು. ಸೊ ಇಲ್ಲಿ 1 ಇತ್ತು ಅಂದರೆ ಕೆಳಗಿರೋ 3 ಟೈಮ್ಸ್ ಇರಬೇಕು. ಸೊ b is 6, a is 3, ನಾಟ್ 4 ಹಿಂದೆ ಮಾಡ್ದಂಗೆ, ಬಿಕಾಸ್ 1 ಇದೆ ಮೇಲೆ, ಕೆಳಗೆ 3 ಟೈಮ್ಸ್ ಆಗಬೇಕು. ಇಫ್ ದ ಲೈನ್ಸ್ ರೆಪ್ರೆಸೆಂಟಿಂಗ್ ಆರ್ ಇಂಟರ್ಸೆಕ್ಟಿಂಗ್ ದೆನ್ ಹೌ ಮೆನಿ ಸೊಲ್ಯೂಷನ್ಸ್. ಅಗೇನ್ ನೋಡೋದಲ್ಲ ಯಾಕೆ ಬಂತು ಮತ್ತೆ. ಇಂಟರ್ಸೆಕ್ಟಿಂಗ್, ಓಕೆ, ಅದು ನೋ ಸೊಲ್ಯೂಷನ್, ಇದು ಇಂಟರ್ಸೆಕ್ಟಿಂಗ್. ಓಕೆ, ಸೇಮ್, ಐ ಆಮ್ ಗಿವಿಂಗ್ ಇಟ್ ಫಾರ್ ಯು. ಸಾಲ್ವ್ ಆ್ಯಂಡ್ ಕಮೆಂಟ್. ಸೊ ಸಾಲ್ವ್ ಫಾರ್ ಪಿ. ಸಾಲ್ವ್ ಫಾರ್ ಪಿ. ನೋ ಸೊಲ್ಯೂಷನ್, ಬೇಡ, ತೋರಿಸೋದು ಬೇಡ. ಓಕೆನಾ? ಲಾಸ್ಟು ಆ್ಯಕ್ಚುಲಿ ನೋಡಿದ್ರೆ, ಆನ್ಸರ್ ನೋಡಿದರೆ ಮಿಸ್ ಆಗೋಯ್ತು, ಇಲ್ಲಾಂದರೆ ಕಮೆಂಟ್ ಮಾಡಿರಿ. ಫೈನ್. ಸೊ ದಟ್ಸ್ ಇಟ್. ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್. ಇದನ್ನು ನಾನು ಲೈವ್ ಕ್ಲಾಸ್ ತೊಗೋಬೋದಿತ್ತು, ಬಟ್ ಲೈವ್ ಕ್ಲಾಸ್ ತೊಗೊಳೋದ್ರಿಂದ ಇಟ್ಸ್ ನಾಟ್ ಲೈಕ್ ನೀವು ಲೈವ್ ಕ್ಲಾಸ್ ಅಂದರೆ ಫುಲ್ ಲೈವ್ ಕ್ಲಾಸ್ ಕೂತ್ಕೋಬೇಕು. ಸೊ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇದೆಲ್ಲ ಕ್ವಶನ್ಸು ಸಾಲ್ವ್ ಮಾಡಿರ್ತಾರೆ, ಆ್ಯಂಡ್ ಈಸಿ ಕ್ವಶನ್ಸು, ಡೈರೆಕ್ಟ್ ಕ್ವಶನ್ಸು. ಸೊ ಯಾವ್ದು ಕ್ವಶನ್ಸ್ ಬರೋಲ್ಲ ಅಥವಾ ಏನಾದರೂ ಡೌಟ್ ಇತ್ತು ಅಂದರೆ ಜಸ್ಟ್ ಚೆಕ್ ಮಾಡಿರಿ. ಈಗ ಕೆಲವೊಂದು 1-2 ಮಾಡಿದೆ, ಸ್ವಲ್ಪ ಅಪ್ಲಿಕೇಶನ್ ಬೇಸ್ಡ್ ಇತ್ತು ಅಷ್ಟೇ. ಮಿಕ್ಕಿದೆಲ್ಲ ಈಸಿನೇ. ಓಕೆ, ಸೊ ಅದಕ್ಕೆ ನಾನು ರೆಕಾರ್ಡೆಡ್ ವೀಡಿಯೋಸ್ ಮಾಡಿದೆ, ಸೊ ದಟ್ ನಿಮಗಿತ್ತು ಅಂದರೆ ಟಕ 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 ಅಂತ ಮುಂದೆ ಓಡಿಸ್ಬೋದು, ನೋಡ್ಬೋದು, ಯಾವ್ದು ಬೇಕೋ ಅದನ್ನು ಸಾಲ್ವ್ ಮಾಡ್ಬೋದು. ನಿಮ್ಮ ಟೈಮ್ ಸೇವ್ ಆಗುತ್ತೆ. ಎಸ್, ಸೊ ದಟ್ಸ್ ಇಟ್. ಸಿ ಯು, ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.